ನಮಸ್ಕಾರ ಫ್ರೆಂಡ್ಸ್. ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಅಂತೆಲ್ಲ ಟೆಕ್ ರಿವ್ಯೂಗಳನ್ನಂತೂ ನಾವೆಲ್ಲ ನೋಡ್ತಾನೆ ಇರ್ತೀವಲ್ವಾ? ಆದರೆ ಇವತ್ತು ಒಂದು ವಿಭಿನ್ನವಾದ ವಿಶ್ಲೇಷಣೆ ಮಾಡೋಣ ಬನ್ನಿ. ಹೌದು, ಪ್ರತಿಯೊಬ್ಬ ಭಾರತೀಯ ನಾಗರಿಕನು ಕುತೂಹಲದಿಂದ ಗಮನಿಸಲೇಬೇಕಾದ ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ಹೊಸ ಆಪರೇಟಿಂಗ್ ಸಿಸ್ಟಮ್ ಕೊಡೋಕೆ ಹೊರಟಿರೋ ಒಂದು ಭರ್ಜರಿ ಪ್ರಯತ್ನದ ಬಗ್ಗೆ ಇವತ್ತು ನಾವು ರಿವ್ಯೂ ಮಾಡ್ತಾ ಇದೀವಿ. ಶುರುವಲ್ಲೇ ಒಂದು ದೊಡ್ಡ ಪ್ರಶ್ನೆ ಕೇಳ್ಬಿಡ್ತೀನಿ, ಯೋಚನೆ ಮಾಡಿ ನೋಡಿ. ಕೇವಲ ಒಂದು ಮೊಬೈಲ್ ಆ್ಯಪ್ ಅಥವಾ ಡಿಜಿಟಲ್ ಇಂಟರ್ಫೇಸ್ ದಶಕಗಳಿಂದ ಬೇರೂರಿರೋ ಬೃಹತ್ ರಾಜಕೀಯ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಮೂಲೆಗುಂಪು ಮಾಡೋಕೆ ಸಾಧ್ಯನಾ? ತಂತ್ರಜ್ಞಾನದ ಮೂಲಕ ಪೂರ್ತಿ ಆಡಳಿತವನ್ನೇ ಬದಲಾಯಿಸುವ ಈ ಐಡಿಯಾ ನಿಜಕ್ಕೂ ಕ್ರಾಂತಿಕಾರಿ ಅಂತಾನೆ ಹೇಳ್ಬೋದು. ಈಗ ಈ ಹೊಸ ಪರಿಹಾರದ ಬಗ್ಗೆ ನೋಡೋಕ್ಕೂ ಮುನ್ನ ಪ್ರಸ್ತುತ ನಮ್ಮ ರಾಜಕೀಯ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಎಷ್ಟೆಲ್ಲ ಗಂಭೀರವಾದ ಬಗ್ಸ್ ಅಥವಾ ದೋಷಗಳಿದೆ ಅಂತ ನಾವು ನೋಡಲೇಬೇಕು. ಜಸ್ಟ್ 2018ರ ಈ ಕೆಲವು ಹೆಡ್ಲೈನ್ಸ್ ಗಮನಿಸಿ. ಒಂದೇ ದಿನ ಮೃತ ಪತ್ರಕರ್ತನ ಶವವನ್ನ ಕಸದ ಲಾರಿಯಲ್ಲಿ ಸಾಗಿಸಿದ ಅಮಾನವೀಯ ಘಟನೆ. ಮರುದಿನವೇ 60 ಲಕ್ಷ ರೂಪಾಯಿಗಾಗಿ ಉದ್ಯಮಿಯನ್ನ ಅಪಹರಿಸಿದ ರಾಜಕೀಯ ನಾಯಕಿ. ಅದಾದ 3 ದಿನಕ್ಕೆ ಜೈಲಿನಲ್ಲಿ ವಿಐಪಿ ಸೌಲಭ್ಯಗಳನ್ನ ಬಯಲಿಗಿಳಿದಿದ್ದಕ್ಕೆ IPS ಅಧಿಕಾರಿಯ ರಾತ್ರೋರಾತ್ರಿ ವರ್ಗಾವಣೆ. ಇವೆಲ್ಲವೂ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಕ್ರ್ಯಾಶ್ ಆಗ್ತಿದೆ ಅನ್ನೋದರ ಲಕ್ಷಣಗಳು. ಇದನ್ನೇ ನಾವು ಸಾಂಪ್ರದಾಯಿಕ ರಾಜಕೀಯ ಅಂತ ಕರೆಯೋದು. ಈ ಹಳೆಯ ವ್ಯವಸ್ಥೆಯಲ್ಲಿ ದೋಷಗಳ ಪಟ್ಟಿ ಇಷ್ಟಕ್ಕೆ ಮುಗಿಯಲ್ಲ. ಇಡೀ ಜಿಲ್ಲೆಯನ್ನೇ ಉದ್ವಿಗ್ನಗೊಳಿಸುವ ಕೋಮು ಹತ್ಯೆಗಳು, ಡಜನ್ಗಟ್ಲೆ ಕ್ರಿಮಿನಲ್ ಕೇಸ್ಗಳಿದ್ರೂ ಎಲೆಕ್ಷನ್ ಟಿಕೆಟ್ ಗಿಟ್ಟಿಸುವ ಅಭ್ಯರ್ಥಿಗಳು, ಕಾನೂನಿಗೆ ಬೆಲೆ ಕೊಡದೆ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಓಡಾಡೋ ನಾಯಕರು ಮತ್ತು ಆಳವಾಗಿ ಬೇರೂರಿರುವ ಜಾತಿ ಆಧಾರಿತ ವೋಟ್ ಬ್ಯಾಂಕ್ ಲೆಕ್ಕಾಚಾರಗಳು. ಜೊತೆಗೆ ಬರಗಾಲದ ಬಿಕ್ಕಟ್ಟಿನ ಸಮಯದಲ್ಲೂ ಕಾವೇರಿ ನೀರು ಹಂಚಿಕೆಗೆ ನಿರಾಕರಿಸುವಂಥ ಘಟನೆಗಳು. ಇವೆಲ್ಲವೂ ಈ ಹಳೆ OSನ ರೆಗ್ಯುಲರ್ ಸಮಸ್ಯೆಗಳಾಗ್ಬಿಟ್ಟಿವೆ. ಸರಿ, ಹಾಗಾದ್ರೆ ಈ ಹಳೆ ಸಿಸ್ಟಮ್ಗೆ ಪರ್ಯಾಯ ಏನು? ಇಲ್ಲಿಗೆ ಎಂಟ್ರಿ ಕೊಡದೆ ಪ್ರಜಾಕೀಯ. ನಟ ಉಪೇಂದ್ರ ಅವರ ನೇತೃತ್ವದ ಈ ಮೂವ್ಮೆಂಟ್ ಇಡೀ ವ್ಯವಸ್ಥೆಯನ್ನೇ ತಲೆಕೆಳಗಾಗಿಸುವ ಉದ್ದೇಶ ಹೊಂದಿದೆ. ಹೇಗಂತೀರಾ? ಹಳೆ OSನಲ್ಲಿ ರಾಜಕಾರಣಿಗಳೇ ನಾಯಕರು, ನಾಗರಿಕರು ಕೇವಲ ಅವರ ಫಾಲೋವರ್ಸ್. ಆದರೆ ಹೊಸ OS ಆದ ಪ್ರಜಾಕೀಯದಲ್ಲಿ ಟ್ಯಾಕ್ಸ್ ಕಟ್ಟುವ ಪ್ರತಿಯೊಬ್ಬ ನಾಗರಿಕನೇ ಮಾಲೀಕ ಅಥವಾ ಸುಪ್ರೀಂ ಲೀಡರ್. ಅಧಿಕಾರದಲ್ಲಿರೋ ರಾಜಕಾರಣಿ ಕೇವಲ ಜನರ ಆದೇಶ ಪಾಲಿಸುವ ಒಬ್ಬ ಕಾರ್ಮಿಕ ಅಷ್ಟೇ. ಇನ್ನು ಈ ಪ್ರಜಾಕೀಯದ ಇಡೀ ಸಿಸ್ಟಮ್ ನಿಂತಿರುವುದೇ ART ಅಂದ್ರೆ ART ಎಂಬ ಮೂಲ ಮಂತ್ರದ ಮೇಲೆ. ಅಕೌಂಟೆಬಿಲಿಟಿ ಅಂದ್ರೆ ಹೊಣೆಗಾರಿಕೆ, ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಜವಾಬ್ದಾರಿ ಮತ್ತು ಟ್ರಾನ್ಸ್ಪರೆನ್ಸಿ ಅಂದ್ರೆ ಪಾರದರ್ಶಕತೆ. ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗದಂತಹ ಈ 3 ಅಂಶಗಳೇ ಈ ಹೊಸ ವ್ಯವಸ್ಥೆಯ ಪ್ರಮುಖ ಕೋರ್ ಕೋಡ್. ಇವರ ಸೂಪರ್ ವಿಲೇಜ್ ಮ್ಯಾನಿಫೆಸ್ಟೋ ಅಥವಾ ಪ್ರಣಾಳಿಕೆ ಕಡೆ ಒಮ್ಮೆ ಕಣ್ಣಾಡಿಸಿದ್ರೆ ಒಂದು ಬೃಹತ್ ಸಂಖ್ಯೆ ಎದ್ದು ಕಾಣುತ್ತೆ. ನಂಬುತ್ತೀರೋ ಬಿಡ್ತೀರೋ, ಪ್ರತಿ ಹಳ್ಳಿಯ ಸ್ಥಳೀಯ ಅಭಿವೃದ್ಧಿಗಾಗಿ ವಾರ್ಷಿಕವಾಗಿ ನೇರವಾಗಿ ಬರೋಬ್ಬರಿ 2 ಕೋಟಿ ರೂಪಾಯಿಗಳನ್ನ ಮೀಸಲಿಡುವ ಬೃಹತ್ ಯೋಜನೆಯನ್ನ ಇದು ಮುಂದಿಡ್ತದೆ. ಈ 2 ಕೋಟಿ ಜೊತೆಗೆ ಈ ಪ್ರಣಾಳಿಕೆಯಲ್ಲಿ ಬೇರೆ ಏನೇನು ಮೇಜರ್ ಅಪ್ಡೇಟ್ಸ್ ಇದೆ ಗೊತ್ತಾ? 60,000 ಕೋಟಿ ರೂಪಾಯಿಗಳನ್ನ ಒಗ್ಗೂಡಿಸಿ ಗ್ರಾಮ ಪಂಚಾಯಿತಿಗಳಿಗೆ ನೀಡುವುದು, 10 ಎಕರೆಗಿಂತ ಕಡಿಮೆ ಜಮೀನಿರುವ ರೈತರಿಗಾಗಿ ಸಹಕಾರಿ ಕೃಷಿ ವ್ಯವಸ್ಥೆ ತರುವುದು ಮತ್ತು ಅತಿ ಮುಖ್ಯವಾಗಿ ಸಂಪೂರ್ಣ ಪಾರದರ್ಶಕತೆಗಾಗಿ ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಸಭೆಯನ್ನು ಕಡ್ಡಾಯವಾಗಿ ವಿಡಿಯೋ ರೆಕಾರ್ಡ್ ಮಾಡೋದು. ಅಷ್ಟೇ ಅಲ್ಲದೆ ರಸ್ತೆ ಅಥವಾ ಆಸ್ಪತ್ರೆಗಳ ಬ್ಲೂಪ್ರಿಂಟ್ ಫೈನಲ್ ಆಗೋ ಮುನ್ನ ನಾಗರಿಕರ ಫೀಡ್ಬ್ಯಾಕ್ ಪಡೆಯುವುದನ್ನು ಇದು ಕಡ್ಡಾಯಗೊಳಿಸುತ್ತೆ. ಮ್ಯಾನಿಫೆಸ್ಟೋ ಕೇಳೋದಕ್ಕೇನೋ ತುಂಬಾ ಅದ್ಭುತವಾಗಿದೆಲ್ವಾ? ಆದರೆ ಕೇವಲ ಕಾಗದದ ಮೇಲಿರುವ ಈ ಐಡಿಯಾ ಟೆಕ್ ಚಾಲಿತ ಪ್ರಜಾಪ್ರಭುತ್ವವಾಗಿ ರಿಯಲ್ ಲೈಫ್ನಲ್ಲಿ ಡೇ ಟು ಡೇ ಬೇಸಿಸ್ ಮೇಲೆ ವಾಸ್ತವವಾಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಇದರ ಮೆಕ್ಯಾನಿಸಮ್ ಒಂದು ಸಿಂಪಲ್ ಸಾಫ್ಟ್ವೇರ್ ವರ್ಕ್ಫ್ಲೋ ಥರ ಕೆಲಸ ಮಾಡುತ್ತೆ ನೋಡಿ. ಮೊದಲನೇದಾಗಿ ನಾಗರಿಕರು ಪ್ರಜಾಕೀಯ ಆ್ಯಪ್ ಮೂಲಕ ತಮ್ಮ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಆಮೇಲೆ ಪೋಲಿಂಗ್ ಮುಖಾಂತರ ಒಂದು ಕ್ಲಿಯರ್ ನಿರ್ಧಾರಕ್ಕೆ ಬರ್ತಾರೆ. ನೆಕ್ಸ್ಟ್ ಆ ನಿರ್ಧಾರವನ್ನ ತಮ್ಮ ಜನಪ್ರತಿನಿಧಿಗೆ ಸ್ಪಷ್ಟ ಸೂಚನೆಯಾಗಿ ಕೊಡ್ತಾರೆ. ಮತ್ತು ಅಂತಿಮವಾಗಿ ಆ ಪ್ರತಿನಿಧಿ ಕೇವಲ ಒಬ್ಬ ಕಾರ್ಮಿಕನಂತೆ ಯಾವುದೇ ಸ್ವಂತ ನಿರ್ಧಾರ ತೆಗೆದುಕೊಳ್ಳದೆ ಆ ಪಬ್ಲಿಕ್ ಆದೇಶವನ್ನ ಯಥಾವತ್ತಾಗಿ ಜಾರಿಗೊಳಿಸ್ತಾನೆ. ಅಷ್ಟೇ ಸಿಂಪಲ್. ಇದರ ಬಗ್ಗೆ ಸಂಸ್ಥಾಪಕ ನಟ ಉಪೇಂದ್ರ ಅವರು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತಾರೆ. ಗುಪ್ತ ರಾಜಕೀಯ ಒಪ್ಪಂದಗಳಿಗೆ ಅಥವಾ ಡೀಲ್ಗಳಿಗೆ ಇಲ್ಲಿ ಜಾಗವೇ ಇಲ್ಲ. ನಮ್ಮೂರಿಗೆ ಒಂದು ಆಸ್ಪತ್ರೆ ಬೇಕು ಅನ್ನೋದು ಜನರ ಡಿಮ್ಯಾಂಡ್ ಆಗಿದ್ರೆ ಆ ಷರತ್ತನ್ನ ಇಟ್ಕೊಂಡೆ ಅದನ್ನ ಈಡೇರಿಸುವ ಕಂಡೀಷನ್ ಮೇಲೆ ಮಾತ್ರ ಜನಪ್ರತಿನಿಧಿಗಳು ಬೆಂಬಲ ಸೂಚಿಸ್ಬಿಟ್ಟು. ಈಗ ಒಂದು ವೇಳೆ ಜನಪ್ರತಿನಿಧಿ ಆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಏನ್ ಕಥೆ? ಅದಕ್ಕಾಗಿಯೇ ಈ ಇಡೀ ಸಿಸ್ಟಮ್ನಲ್ಲಿ ರೈಟ್ ಟು ರೀಕಾಲ್ ಅಥವಾ ಪ್ರತಿನಿಧಿಯನ್ನ ಹಿಂದಕ್ಕೆ ಕರೆಯುವ ಹಕ್ಕು ಅನ್ನುವೊಂದು ಪ್ರಬಲವಾದ ಫೇಲ್ ಸೇಫ್ ಇದೆ.
ಅಂದ್ರೆ ನಾಗರಿಕರು ಕೊಟ್ಟ SOP ಅಥವಾ ಸೂಚನೆಗಳನ್ನ ಪಾಲಿಸಲು ಆತ ವಿಫಲನಾದರೆ ಆತನನ್ನ ತಕ್ಷಣವೇ ಕೆಲಸದಿಂದ ವಜಾ ಮಾಡೋ ಅಥವಾ ಅಧಿಕಾರದಿಂದ ಕೆಳಗಿಳಿಸೋ ರಿಮೋಟ್ ಕಂಟ್ರೋಲ್ ನೇರವಾಗಿ ಮತದಾರರ ಕೈಯಲ್ಲೇ ಇರುತ್ತೆ. ಸರಿ, ಇಂಟರ್ನೆಟ್ ಫೋರಂಗಳಲ್ಲಿ, ಉದಾಹರಣೆಗೆ ರೆಡ್ಡಿಟ್ನಲ್ಲಿ ಜನ ಏನಂತಾರೆ ಇದರ ಬಗ್ಗೆ? ಇಲ್ಲಿ ಪಬ್ಲಿಕ್ ಒಪಿನಿಯನ್ ಸ್ವಲ್ಪ ಇಬ್ಭಾಗವಾಗಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಇದರ ವೃತ್ತಿಪರತೆ, ಸ್ಪಷ್ಟ ಗುರಿಗಳು ಮತ್ತು ಮುಖ್ಯವಾಗಿ ಕ್ರಿಮಿನಲ್ಗಳನ್ನ ರಾಜಕೀಯದಿಂದ ದೂರ ಇಡೋ ಐಡಿಯಾಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಆದರೆ ಇನ್ನೊಂದು ಕಡೆ ಸಂದೇಹವಾದಿಗಳು ಏನು ಹೇಳ್ತಾರೆ ಅಂದರೆ, ಚುನಾವಣಾ ಪ್ರಚಾರಕ್ಕೆ ಫಂಡ್ಸ್ ಇಲ್ದಿರೋದು ಮತ್ತು ಶಾರ್ಟ್ ಟರ್ಮ್ ಫ್ರೀಬೀಸ್ ಅಥವಾ ಉಚಿತ ಕೊಡುಗೆಗಳನ್ನು ನಿರೀಕ್ಷಿಸುವ ನಮ್ಮ ಮತದಾರರ ಮನಸ್ಥಿತಿ ಈ ಐಡಿಯಾಗೆ ದೊಡ್ಡ ಅಡ್ಡಿ ಆಗ್ಬೋದು. ಜೊತೆಗೆ ಸಂಸ್ಥಾಪಕರಿಗೆ ಸಾಂಪ್ರದಾಯಿಕ ರಾಜಕೀಯದ ಅನುಭವ ಇಲ್ದಿರೋದು ಕೂಡ ಒಂದು ಕನ್ಸರ್ನ್ ಆಗಿದೆ. ಹಾಗೆ ಆಪ್ ಸ್ಟೋರ್ ಕಡೆ ಒಮ್ಮೆ ನೋಡಿದ್ರೆ ಡೇಟಾ ತುಂಬಾನೇ ಪ್ರಾಮಿಸಿಂಗ್ ಆಗಿದೆ. ಸುಮಾರು 10,000 ಯೂಸರ್ಸ್ ರಿವ್ಯೂ ಮಾಡಿದ್ದು, ಅದರಲ್ಲಿ ಬರೋಬ್ಬರಿ 85% ಜನ ಇದಕ್ಕೆ 5 ಸ್ಟಾರ್ ರೇಟಿಂಗ್ ಪಟ್ಟಿದ್ದಾರೆ. ಜನರಿಗೆ ಈ ಹೊಸ ಡಿಜಿಟಲ್ ಪ್ರಯೋಗದ ಬಗ್ಗೆ ಎಷ್ಟರ ಮಟ್ಟಿಗೆ ಆಸಕ್ತಿ ಇದೆ ಅನ್ನೋದು ಈ ಎಂಗೇಜ್ಮೆಂಟಿಂದ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆದರೆ ಇದು 100ಕ್ಕೆ 100 ಪರ್ಫೆಕ್ಟ್ ಅಂತೇನಲ್ಲ. ಯೂಸರ್ಸ್ ಕೆಲವು ಇಂಪಾರ್ಟೆಂಟ್ ಫೀಚರ್ ರಿಕ್ವೆಸ್ಟ್ಗಳನ್ನು ಕೂಡ ಲಾಗ್ ಮಾಡಿದ್ದಾರೆ. ನಕಲಿ ವೋಟಿಂಗ್ ಅಥವಾ ವೋಟ್ ಮ್ಯಾನಿಪುಲೇಷನ್ ತಡೆಯಲು ಆಧಾರ್ ರಿಜಿಸ್ಟ್ರೇಷನ್ ಕಡ್ಡಾಯ ಮಾಡಬೇಕು ಅನ್ನೋದು ಪ್ರಮುಖವಾದದ್ದು. ಹಾಗೆ ಕೇವಲ ಸಿದ್ಧಾಂತದ ಮೇಲೆ ಮಾತ್ರ ಫೋಕಸ್ ಮಾಡಲು ಸಿನಿಮಾ ಸ್ಟೈಲ್ನ ಬ್ರ್ಯಾಂಡಿಂಗ್ ಅನ್ನು ತೆಗೆದುಹಾಕಬೇಕು ಮತ್ತು ಸ್ಥಳೀಯ ಅಭ್ಯರ್ಥಿಗಳ ಸ್ಪಷ್ಟ ಪ್ಲಾನ್ಗಳು ಪಾರದರ್ಶಕವಾಗಿರಬೇಕು ಅನ್ನೋದು ಜನರ ಫೀಡ್ಬ್ಯಾಕ್. ಕೊನೆಯದಾಗಿ ಈ ಸಂಪೂರ್ಣ ವಿಶ್ಲೇಷಣೆ ನಮ್ಮೆಲ್ಲರ ಮುಂದೆ ಒಂದು ಅತ್ಯಂತ ರೋಚಕವಾದ ಪ್ರಶ್ನೆಯನ್ನ ಹಾಗೆ ಉಳಿಸ್ಬಿಡುತ್ತೆ. ಅದೇನಂದ್ರೆ, ತಂತ್ರಜ್ಞಾನ ಮತ್ತು ಪಾರದರ್ಶಕತೆಯನ್ನ ನಂಬಿಕೊಂಡಿರೋ ಈ ಒಂದು ಸಿಂಪಲ್ ಡಿಜಿಟಲ್ ಪರಿಹಾರ ದಶಕಗಳಿಂದ ಬೇರೂರಿರುವ ಕೋಟ್ಯಾಂತರ ರೂಪಾಯಿಗಳ ಬಲ ಇರುವ ಸಾಂಪ್ರದಾಯಿಕ ರಾಜಕೀಯ ಯಂತ್ರವನ್ನು ನಿಜವಾಗಿಯೂ ಕೆಡವಲು ಸಾಧ್ಯವೇ? ಪ್ರಜಾಪ್ರಭುತ್ವದ ಈ ಹೊಸ ಪ್ರಯೋಗ ಎಲ್ಲಿಗೆ ಹೋಗಿ ತಲುಪಬಹುದು? ಇದ್ರ ಬಗ್ಗೆ ನೀವೇ ಯೋಚನೆ ಮಾಡಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ.